ಶಾಪಿಂಗ್ ಮಾಡಬೇಕು ಅಂದ್ರೆ ದಿನವೆಲ್ಲ ಸಾಕಾಗ್ತಾ ಇಲ್ಲ. ಅದಕ್ಕೆ ಕಣ ಹೇಳೋದು, ಬೆಂಗಳೂರು ಗಾರ್ಡನ್ ಸಿಟಿ ಹೋಗಿ ಮಾಲ್ ಸಿಟಿ ಆಗ್ಬಿಟ್ಟಿದೆ. ನಮ್ ಪಾಡಿಗೆ ನಾವು ಹೋಗ್ತಾ ಇದ್ರೆ ಬಂದ್ ಡಿಕ್ಕಿ ಹೊಡೆದಿದ್ದು ಅಲ್ದೆ ಸರಿಯಾಗಿ ನೋಡ್ಕೊಂಡು ಹೋಗಿ ಅಂತ ನಮ್ಗೆ ಆವಾಜ್ ಆಗ್ತೀಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಏಯ್, ನನಗೆ ಕಣ್ ಕಾಣಿಸಲ್ವಾ? ನೋಡೋ ಇಲ್ಲಿ, ನಿನಗಿಂತಾನು ಚೆನ್ನಾಗೆ ಕಾಣಿಸುತ್ತೆ ಕಣ್ಣು, ನಮಗೆ ಕಣ್ ಕಾಣಿಸಲ್ಲ ಅಂತ್ಯಾ? ತಾಯಿ ಏನೋ ತಪ್ಪಾಗ್ಬಿಡ್ತು, ಟಚ್ ಆಗೋಯ್ತು, ಬಿಟ್ಬಿಡಮ್ಮ. ಏನೋ ಬಿಡೋದು ನಿನ್ನ? ಅಯ್ಯ ನಿನ್ನ ಅಜ್ಜಿ ನಿಂತ್ಕೊಳ್ಳಲೇ. ಏಯ್ ಯಾಕೋ ಏನಾಯ್ತೋ ಲೇ ಅಜಯ್? ಅಜ್ಜು ಯಾಕೆ ಹೊರಡು? ಅಜ್ಜು ನೋಡಿ ಹೇಳ್ಬಾರ್ದಾ? ಅಯ್ಯೋ ಹೇಳ್ತಿಲ್ವಾ? ಅಜ್ಜು ಕೊಡೆ ಯಾಕೆ ಹುಡುಗಿರ ಅಂಗಟ್ಟಿಸ್ಕೊಂಡೋದೆ? ಆ ಹುಡುಗಿರೇನು ಪರಿಚಯನ ನಿಂಗೆ? ಎಂತದ್ದು ಇಲ್ಲ, ನಾನ್ ಓದಿದ್ ಕೋಕ್ಟಿನು ಅವ್ನ್ ಕಾರ್ ಗ್ಲಾಸ್ ಬಿದ್ದು ಡ್ಯಾಮೇಜ್ ಆಯ್ತು. ಕೂಗಾಡ್ತಾ ರೆಡಿ ಮಾಡ್ಸೋ 10,000 ಆಗುತ್ತೆ ಅಂದ. ಅದಕ್ಕೆ ಎಲ್ಲಿ ಟ್ಯಾಕ್ಸ್ ಬೀಳತ್ತಂತ ಹೇಳಿ ಕುರುಡಿ ತರ ಆಕ್ಟ್ ಮಾಡಿ ಯಾಮರ್ಸಿದ್ಲು. ನಾನ್ ಅಯ್ಯೋ ಪಾಪ ಅಂತ ಆಟೋನಲ್ಲಿ ಕೂರಿಸಿ ಖರ್ಚಿಗೆ 100 ರೂಪಾಯಿ ಬೇರೆ ಕೊಟ್ಟು ಕಳ್ಸಿದೀನಿ. ಆ 100 ರೂಪಾಯಿ ವಾಪಸ್ ಕೇಳಿದ್ರೆ ನಾನ್ ಎಲ್ ಕೊಡ್ಲಿ? ಖರ್ಚು ಮಾಡ್ಕೊಂಡ್ಬಿಟ್ಟಿದೀನಿ. ನನ್ನನ್ ಯಾಮರ್ಸ್ ಹೋದ್ಲಲ್ಲ, ಅವಳನ್ನ ಮಾತ್ರ ಸುಮ್ನೆ ಬಿಡಲ್ಲ ಕಣ ನಾನು. ಬಿಡ್ಬೇಡ ಮಗ, ಈ ಬೆಂಗಳೂರು ಹುಡುಗಿರು ಭಾರಿ ಕಿಲಾಡಿಗಳು. ಯಾರ್ಯಾರಿಗೆ ಹೆಂಗೆ ಕಾಳು ಹಾಕಿ ಕ್ಯಾಚ್ ಹಾಕೊಂಡು ಯಾಮರ್ಸ್ಬೇಕು ಅಂತ ಕರೆಸ್ಪಾಂಡೆನ್ಸ್ ಅಲ್ಲಿ ಕೋರ್ಸ್ ಕಲ್ತಿರ್ತಾರೆ ಇವರು. ಓ ಅಷ್ಟೇನಾ? ನಾನೇನೋ ಆಗೋಯ್ತೇನೋ ಅನ್ಕೊಂಡೆ. ನೋಡು, ಮತ್ತೇನಾದ್ರೂ ನೀನ್ ಎದುರುಗಡೆ ಬಂದ್ರೆ ನೀನ್ ಯಾರೋ ನನಗ್ ಗೊತ್ತಿಲ್ಲ, ನೀನ್ ಅನ್ಕೊಂಡಿರೋ ಹುಡುಗಿ ನಾನಲ್ಲ, ಬೇರೆ ಯಾರನ್ನೋ ನಾನು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ, ಹೋಗೊಲ್ಲೋ ಅಂತ ಬೈಕ್ ಕಳಿಸ್ಬಿಡು. ಸರಿ, ಹಾಗೆ ಮಾಡ್ತೀನಿ. ಗುಡ್ ಗರ್ಲ್, ಬಾ. ಹಲೋ, ಯಾರು? ಯಾರನ್ನೋದು ಮುಖ್ಯ ಅಲ್ಲ, ಯಾಕೆ ಮಾಡಿದ್ವಿ ಅನ್ನೋದು ಮುಖ್ಯ. ಯಾಕೆ ಮಾಡಿದ್ದು? ಯಾಕೆ ಮಾಡಿದ್ವಿ ಅನ್ನೋದ್ಕಿಂತ ಎಲ್ಲಿಗೆ ಬರಕ್ ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಹಲೋ ರೀ, ನೀವ್ಯಾರು? ನಾನ್ ಯಾಕೆ ಬರ್ಬೇಕು? ನಿನ್ನ ID ಕಾರ್ಡು, ವೋಟರ್ ID, ಪರ್ಸು ಇದೆಲ್ಲ ಬೇಕು ಅಂದರೆ ಬರಲೇಬೇಕು. ಬರಲಿಲ್ಲ ಅಂದರೆ ಕುರುಡಿ ಥರ ಆ್ಯಕ್ಟ್ ಮಾಡಿ ನನ್ನ ಚೀಟ್ ಮಾಡಿ 100 ರೂಪಾಯಿ ಅಲ್ಲ 1,00,000 ರೂಪಾಯಿ ಲಪ್ಟಾಯಿಸೋದೆ ಅಂತ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಸ್ಟೇಷನ್? ಎಸ್ 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 ಎಸ್